ನಿನ್ನೆ ಇಡೀ ದಿನ ಉತ್ತರದಿಂದ ದಕ್ಷಿಣದವರೆಗೂ ಮೋದಿ ದಂಡಯಾತ್ರೆ ಮಾಡಿದ್ರು. ಇವತ್ತು ದಣಿವರಿಯದೆ ಮತ್ತೆ ದಂಡೆತ್ತಿ ಪ್ರಚಾರದ ಅಖಾಡಕ್ಕೆ ಇಳಿದ್ರು. ಇವತ್ತು ಮೋದಿ ಗುರಿ ಇಟ್ಟಿದ್ದು ಕಾಂಗ್ರೆಸ್ ಮತ್ತು ದಳಪತಿಗಳ ಸುಭದ್ರ ಕೋಟೆಗಳಾದ ಕೋಲಾರ, ಹಾಸನ, ರಾಮನಗರ ಅಂಡ್ ಮೈಸೂರಿಗೆ. ಈ ಬಾರಿಯ ನಿರ್ಧಾರ ಬಹುಮತದ ಸರ್ಕಾರ ಸ್ಲೋಗನ್ ಮಾರ್ಧನಿಸ್ತು. ಕರ್ನಾಟಕ ನಂಬರ್ 1 ಮಾಡ್ತೀವಿ ಅನ್ನೋ ಘೋಷ ಮುಳುಗ್ತು. ಅಫ್ಕೋರ್ಸ್ ಯಾರ ಹೆಸರನ್ನು ಹೇಳದೆ ವಿರೋಧಿಗಳಿಗೆ ಮಾತಲ್ಲೇ ಮರ್ಮಾಘಾತ ಕೊಟ್ಟು ಮತಬೇಟೆಯಾಡಿದ್ರು. ಒಬ್ಬ ದೇಶಭಕ್ತ ಮೋದಿ ಅಂದ್ರೆ ದೇವರೇ ನಮ್ಗೆ. ಇವತ್ತು ಆರ್ಮಿ ಅಂದ್ರೇನೆ ಒಂದು ಬುಲೆಟ್ ಗನ್. ಆ ಗನ್ನ ಫೈರ್ ಮಾಡೋ ಶಕ್ತಿ ಮೋದಿಗೆ ಇರೋದು. ಈಸ್ ಎ ಲೆಜೆಂಡ್, ಈಸ್ ಎ ಹೀರೋ. ಜನ ಹೇಳ್ತಿರೋ ದೇಶಭಕ್ತ, ದೇವರು, ಲೆಜೆಂಡ್ ಇವತ್ತು ಕೋಲಾರಕ್ಕೆ ಬಂದ್ರು. ವೇದಿಕೆಗೆ ಬರ್ತಿದ್ದಂತೆ ಇದೇ ಲಕ್ಷಾಂತರ ಜನಕ್ಕೆ ತಲೆಬಾಗಿ ನಮಸ್ಕರಿಸಿದ್ರು. ವೇದಿಕೆಯಲ್ಲಿದ್ದವರು ಮೋದಿಗೆ ಭವ್ಯ ಸ್ವಾಗತನೂ ಕೊಟ್ರು. ವೇದಿಕೆಯಲ್ಲಿ ಮೋದಿಯ ಒಂದೊಂದು ಮಾತುಗಳು ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳೇ ಟಾರ್ಗೆಟ್ ಆದ್ವು. ಕೋಲಾರದಲ್ಲಿ ಮೋದಿ ಆಡಿದ ಒಂದೊಂದು ಮಾತುಗಳು ಎದುರಾಳಿಯ ಎದೆಗೆ ಗುಂಡು ಹೊಡೆದಂತಿತ್ತು. कांग्रेस और जेडीएस उन्हें क्लीन बोल करने जा रही है. एमएलए, मंत्री या सीएम बनाने का सिर्फ नहीं है, हमें कर्नाटका को भ्रष्टाचारी शिकंजे से बचाना है. झूठी गारंटी का बंडल निकाल लिया है. 2005 में हर घर तक बिजली पहुंचा देगी. कांग्रेस भ्रष्टाचार में ही फलती फूलती है. उसके करीबी लोग हजारों करोड़ के घोटाले में जमानत पर बाहर है. कांग्रेस के लोग धमकी दे रहे हैं. वो कह रहे हैं मोदी तेरी कब्र खुदेगी. सांप तो भगवान शंकर के गले की शोभा. ಹಳೆ ಮೈಸೂರಿನಲ್ಲಿ ಮೋದಿ ಎರಡನೇ ಟಾರ್ಗೆಟ್ ಆಗಿದ್ದು ಬೊಂಬೆನಾಡು, ರೇಷ್ಮೆಯ ತವರು ರಾಮನಗರ. ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಿರೋ ಚನ್ನಪಟ್ಟಣದಲ್ಲೇ ಕಮಲ ಅರಳಿಸೋ ಸಂಕಲ್ಪ ಮೋದಿಯದು. ನೇರವಾಗಿ ಕುಮಾರಸ್ವಾಮಿ ಹೆಸರಿಲ್ಲದೆ ಮೋದಿ ಜೆಡಿಎಸ್ ತಿರಸ್ಕರಿಸಿ ಅನ್ನೋ ಸಂದೇಶವನ್ನ ಕೊಟ್ರು. ರಾಮನಗರದಲ್ಲಿ ರಾಮ ಮಂದಿರದ ಸಂಕಲ್ಪ ಬಿಜೆಪಿಯದ್ದು. ಹಾಗಾಗಿನೇ ಮೋದಿ ಶ್ರೀರಾಮನಿಗೆ ನಮಿಸಿದ್ರು. ಕೆಂಗಲ ಆಂಜನೇಯ ಸ್ವಾಮಿಗೆ ಜೈಕಾರ ಮೊಳಗಿಸಿದ್ರು. ಒಕ್ಕಲಿಗ ಸಂಸ್ಥಾನದ ಆದಿಚುಂಚನಗಿರಿಯ ಬಾಲಗಂಗಾಧರನಾಥ ಸ್ವಾಮೀಜಿ, ತ್ರಿವಿಧ ದಾಸೋಹಿ ಶಿವಕುಮಾರ ಸ್ವಾಮೀಜಿಗಳನ್ನ ನೆನಪಿಸಿಕೊಂಡ್ರು. ಆಮೇಲೆ ಶುರುವಾಗಿದ್ದೇ ರಾಜಕೀಯ ಭಾಷಣ. ಜೆಡಿಎಸ್ಗೆ ಹಾಕುವ ಮತ ಕಾಂಗ್ರೆಸ್ ಪಾಲು. ये दिखावे के लिए दो दल है, लेकिन दिल से एक है. ये दिल्ली में साथ साथ रहते हैं. जेडीएस को दिया एक एक वोट सीधा कांग्रेस के खाते में जाएगा. ವಿಶ್ವಾಸಘಾತಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್. देश के किसानों के साथ भी हमेशा विश्वासघात किया कि 100 में से 10 किसानों का भी कर्ज सही से माफ नहीं हुआ था. आज कांग्रेस की अपनी वारंटी खत्म हो चुकी है, इसलिए उसकी हर गारंटी झूठी ही होगी. ನನ್ನದು 100ನೇ ಮನ್ ಕಿ ಬಾತ್, ಕಾಂಗ್ರೆಸ್ನದ್ದು 100ನೇ ಬೈಗುಳ ಬಾತ್. सांप तो भगवान शिव की माला है. मेरे शिव तो आप हैं, जनता जनार्दन है. मैंने आज ही मन की बात की सेंचुरी पूरी की है. मुझे लगता है कांग्रेस गाली देने की सेंचुरी इसी चुनाव में लगा देगी, ऐसा लगता है. ದೆಹಲಿಗೆ ದೇವೇಗೌಡರು ಬಂದ್ರೆ ಖುದ್ದು ಮೋದಿಯವರೇ ಬಂದು ಸ್ವಾಗತ ಮಾಡ್ತಾರೆ. ಅದು ವೈಯಕ್ತಿಕ ಮತ್ತು ದೇವೇಗೌಡರ ಮೇಲಿರೋ ಪ್ರೀತಿ. ಆದ್ರೆ ಇವತ್ತು ಅದೇ ದೇವೇಗೌಡರ ಸುಭದ್ರ ಕೋಟೆ ಹಾಸನದಲ್ಲಿ ಮೋದಿಯವರ ರಾಜಕೀಯ ಸಿಟ್ಟು ಸ್ಫೋಟವಾಯಿತು. ಮೊನ್ನೆ ಅಮಿತ್ ಶಾ ರೋಡ್ ಶೋ, ಇವತ್ತು ಮೋದಿ ಸಮಾವೇಶದ ರಂಗು ರಂಗೇರಿತ್ತು. ಹಾಸನ ಅಂದ್ರೆ ಜೆಡಿಎಸ್, ಜೆಡಿಎಸ್ ಅಂದ್ರೆ ಹಾಸನ ಅನ್ನೋದು ರಾಜಕೀಯದಲ್ಲಿ ಜಗಜ್ಜನಿತ. ಲಾಸ್ಟ್ ಎಲೆಕ್ಷನ್ನಲ್ಲಿ ಹಾಸನದಲ್ಲಿ ಕಮಲ ಅರಳಿಸಿದ್ದ ಬಿಜೆಪಿ ಈ ಸಲ ಇಡೀ ಹಾಸನದಲ್ಲೇ ಕೇಸರಿ ಕಹಳೆ ಮೊಳಗಿಸುವ ಹುಮ್ಮಸ್ಸಲ್ಲಿದೆ. ಅದೇ ಹುಮ್ಮಸ್ಸಲ್ಲಿ ಮೋದಿ ಬೇಲೂರು ಸಮಾವೇಶಕ್ಕೆ ಬಂದ್ರು. ಒಂದ್ ಕಡೆ ಮಳೆರಾಯ ಅಬ್ಬರಿಸ್ತಿದ್ರೆ, ಇನ್ನೊಂದ್ ಕಡೆ ಮೋದಿ ಮೋದಿ ಅನ್ನೋ ಘೋಷಣೆಗಳ ಮಧ್ಯೆ ವೇದಿಕೆ ಹತ್ತಿದ್ರು ಮೋದಿ. ಹೊಯ್ಸಳ ಶಿಲ್ಪಕಲೆಗೆ ಜೈ ಅಂದ್ರು.
ಶ್ರವಣಬೆಳಗೊಳ ಚಾರುಕೀರ್ತಿ ಭಟ್ಟಾಚಾರ್ಯರ ನಿಧನಕ್ಕೆ ಸಂತಾಪ ಸೂಚಿಸಿ ಮತಪೆಟ್ಟಿಗೆಗೆ ಕೈ ಹಾಕಿದ್ರು. यही जोश और जज्बा मैं हासन में भी देख रहा हूं. कांग्रेस की बी टीम जेडीएस भी सपने देख रही है और जेडीएस जैसे तैसे 15-20 सीटें हासिल करके लूट खसूट में हिस्सेदारी चाहती है. 2018 के विधानसभा चुनाव में कांग्रेस नेता और जेडीएस नेता के बयानों, उसके पुराने वीडियो निकालकर देख सकते हैं. WWF, नूरा कुश्ती और चुनाव अभी खत्म भी नहीं हुआ था कि कांग्रेस और जेडीएस ने एक दूसरे से हाथ मिला लिया था. ಮೈಸೂರಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭರ್ಜರಿ ರೋಡ್ ಶೋ ನಡೆಸಿದ್ರು. ಸಂಸದ ಪ್ರತಾಪ್ ಸಿಂಹ ಟಿಕೆಟ್ ಸಿಗದ ಬೇಸರದಲ್ಲಿದ್ದ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹಾಲಿ ಶಾಸಕ ಎಸ್ ಎ ರಾಮದಾಸ್ ಜೊತೆ ಮೋದಿ ರೋಡ್ ಶೋ ನಡೆಸಿದ್ದು ವಿಶೇಷವಾಗಿತ್ತು. ಟಿಕೆಟ್ ಸಿಗದವರನ್ನ ನಿರ್ಲಕ್ಷಿಸಿಲ್ಲ ಅಂತ ಮೋದಿ ಸಂದೇಶ ರವಾನಿಸಿದ್ರು. ಇನ್ನು ರೋಡ್ ಶೋದಲ್ಲಿ ಪ್ರಧಾನಿ ಮೋದಿ ಮೇಲೆ ಕಾರ್ಯಕರ್ತರು ಹೂವಿನ ಮಳೆಯನ್ನೇ ಸುರಿಸಿದ್ರು. ಆದರೆ ಚಿಕ್ಕ ಗಡಿಯಾರ ಬಳಿಯಲ್ಲಿ ರ್ಯಾಲಿ ಸಾಗ್ತಿದ್ದಾಗ ಮೋದಿ ಹಿಂಬದಿಯಿಂದ ಹೂವಿನ ರಾಶಿಯೊಂದಿಗೆ ಮೊಬೈಲ್ ಕೂಡ ಎಸೆಯಲಾಗಿದ್ದು ತೆರೆದ ವಾಹನದ ಮುಂಭಾಗಕ್ಕೆ ಬಂದು ಬಿದ್ದಿದೆ ಮೊಬೈಲ್. ಕೆಲ ದಿನಗಳ ಹಿಂದೆ ಕೇರಳದಲ್ಲಿ ಮೋದಿ ರ್ಯಾಲಿ ನಡೆಸ್ತಾ ಇದ್ದಾಗಲೂ ಕೂಡ ಇದೇ ರೀತಿಯಲ್ಲಿ ಮೊಬೈಲ್ ಎಸೆದಿದ್ದು ಆತಂಕಕ್ಕೆ ಕಾರಣವಾಗಿತ್ತು. ಇವತ್ತು ಮೈಸೂರಿನಲ್ಲೂ ಅಂಥದ್ದೇ ಘಟನೆ ಮರುಕಳಿಸಿದೆ. ಮತಬೇಟೆಗೆ ಕರ್ನಾಟಕದಲ್ಲಿ ಟೂರ್ ಮುಂದುವರೆಸಿರೋ ಮೋದಿಗೆ ಹೋದಲ್ಲೆಲ್ಲ ಇವತ್ತು ವಿಶೇಷ ಗಿಫ್ಟೇ ಸಿಕ್ಕಿದೆ. ಕೋಲಾರದಲ್ಲಿ ಪ್ರಧಾನಿ ಮೋದಿಗೆ ಮರದಿಂದ ನಿರ್ಮಾಣ ಮಾಡಿರುವ 15 ಕೆಜಿ ತೂಕದ ಬುದ್ಧನ ವಿಗ್ರಹವನ್ನ ಉಡುಗೊರೆಯಾಗಿ ನೀಡಲಾಗಿದೆ. ಇನ್ನು ಚನ್ನಪಟ್ಟಣದಲ್ಲಿ 5.3 ಕೆಜಿ ತೂಕದ ಪಂಚಲೋಹದ ಅಂಬೆಗಾಲು ಕೃಷ್ಣನ ವಿಗ್ರಹವನ್ನ ಗಿಫ್ಟ್ ಆಗಿ ಕೊಡಲಾಗಿದೆ. ಇತ್ತ ಹಾಸನದ ಬೇಲೂರಿನಲ್ಲಿ ಹೊಯ್ಸಳ ಲಾಂಛನವನ್ನ ಗಿಫ್ಟ್ ಆಗಿ ನೀಡಲಾಗಿದೆ. ಇನ್ನು ಮೈಸೂರಿನಲ್ಲಿ ವಿಶೇಷವಾಗಿ ಹಾಲಿ ಶಾಸಕ ಟಿಕೆಟ್ ವಂಚಿತ ಎಸ್ ಎ ರಾಮದಾಸ್ ಮೋದಿಗಾಗಿ ಮೈಸೂರು ವಿಶಿಷ್ಟತೆಯನ್ನ ಸಾರುವಂತಹ 18 ವಸ್ತುಗಳನ್ನ ನೀಡಿದ್ದಾರೆ. ಮೈಸೂರು ಮಲ್ಲಿಗೆ, ಮೈಸೂರು ವೀಳ್ಯದೆಲೆ, ರೇಷ್ಮೆ, ಶ್ರೀಗಂಧ, ಮೈಸೂರು ಪಾಕ್, ಪೇಟ, ಬಗೆ ಬಗೆಯ ತಿಂಡಿಗಳನ್ನ ಕೂಡ ಗಿಫ್ಟ್ ಆಗಿ ನೀಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಚಾಮುಂಡೇಶ್ವರಿ ಪ್ರಸಾದವನ್ನ ಕೂಡ ಮೋದಿ ಅವರಿಗೆ ನೀಡಿದ್ದಾರೆ ರಾಮದಾಸ್. ಇನ್ನು ಇದೆಲ್ಲದರ ನಡುವೆ ಹಾಸನದಲ್ಲಿ ತನ್ನ ನೆಚ್ಚಿನ ನಾಯಕನಿಗೆ ನೀಡೋಕೆ ಅಂತ ಕಲ್ಪಿತ್ ಅನ್ನೋ ಪುಟ್ಟ ಬಾಲಕ ಕಮಲದ ಹೂಗುಚ್ಚ ತಂದಿದ್ದು ಗಮನ ಸೆಳೀತು. ಇವತ್ತು ಇಡೀ ದಿನ ಮೋದಿ ಅವರ ಸಂಚಾರ ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಆಗಿಟ್ಕೊಂಡೇ ಮಾಡಿದ ಸಂಚಾರ ಆಗಿತ್ತು. 3 ಕಡೆ ಸಾರ್ವಜನಿಕ ಸಭೆ ಸಮಾವೇಶ, ಹಾಗೆ 1 ಕಡೆ ಅಂದ್ರೆ ಮೈಸೂರಿನಲ್ಲಿ ರೋಡ್ ಶೋ. ಈ 4 ಭಾಗದಲ್ಲಿ ಇದ್ದ ಈ ಒಂದು ಮತಬೇಟೆ ಯಾವ ಕಾರಣಕ್ಕೆ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ? ಮೊದಲನೇದಾಗಿ ನಂಬರ್ ಗೇಮ್ ನ ನೋಡ್ಬಿಡೋಣ. 2018ರಲ್ಲಾದ ಚುನಾವಣೆ ಸಂದರ್ಭದಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಬಲಾಬಲ ಇತ್ತು ಅನ್ನೋದನ್ನ ಈ ನಂಬರ್ಸ್ ವಿವರಿಸ್ತಾ ಇದೆ. 2018ರಲ್ಲಿ ಚುನಾವಣೆ ನಡೆದಾಗ ಹಳೆ ಮೈಸೂರು ಪ್ರದೇಶದಲ್ಲಿ ಕಾಂಗ್ರೆಸ್ ಗೆದ್ದದ್ದು 17, ನಂತರದಲ್ಲಾದ ಬದಲಾವಣೆಗಳಿಂದ ಸದ್ಯಕ್ಕೆ ಕಾಂಗ್ರೆಸ್ ಕೈಯಲ್ಲಿ 18 ಕ್ಷೇತ್ರಗಳಿದೆ. ಇನ್ನು ಬಿಜೆಪಿ 2018ರಲ್ಲಿ ಗೆದ್ದಿದ್ದು 11 ಕ್ಷೇತ್ರಗಳನ್ನ. ನಂತರದಲ್ಲಾದ ಬೆಳವಣಿಗೆ, ಕೆಲವೊಂದಷ್ಟು ಜನ ಪಕ್ಷ ಬಿಟ್ಟು ಈ ಪಕ್ಷಕ್ಕೆ ಬಂದ್ರು, ಬೈ ಎಲೆಕ್ಷನ್ ಆಯ್ತು, ಅದ್ರಲ್ಲಿ ಗೆದ್ಕೊಂಡ್ರು. ಈಗ ಸದ್ಯಕ್ಕೆ ಬಿಜೆಪಿ ಕೈಯಲ್ಲಿ ಹಾಲಿ ಶಾಸಕರ ಸಂಖ್ಯೆ ಹಳೆ ಮೈಸೂರು ಭಾಗದಲ್ಲಿ 15 ಇದೆ. ಇನ್ನು ಜೆಡಿಎಸ್ ಭದ್ರಕೋಟೆ ಅದಕ್ಕೆ ಸಾಕ್ಷಿ ಆಗ್ತಾ ಇರೋದು ಈ ನಂಬರ್ಸ್. ನಾವು ಗಮನಿಸ್ತಾ ಇದ್ದೀವಿ 2018ನೇ ಚುನಾವಣೆಯಲ್ಲಿ 18ನೇ ಚುನಾವಣೆಯಲ್ಲಿ ನಡೆದಾಗ ಜೆಡಿಎಸ್ 27 ಕ್ಷೇತ್ರಗಳನ್ನ ಗೆದ್ದು ಬೀಗಿತ್ತು. ಆದರೆ ನಂತರದಲ್ಲಾದ ಬೆಳವಣಿಗೆಗಳು 24ಕ್ಕೆ ಜೆಡಿಎಸ್ ಅನ್ನ ತಂದು ನಿಲ್ಲಿಸಿದೆ. ಇನ್ನು ಇತರೆ ಪಕ್ಷದವರು 2 ಗೆದ್ದಿದ್ರು. ಪಕ್ಷ ಸೇರಿ ಇದೀಗ ಇತರರು ಅಂದ್ರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತವರು ಯಾರೂ ಇಲ್ಲ. ಇದು ಪಕ್ಷದ ಬಲಾಬಲ ಆದ್ರೆ
ಹಳೆ ಮೈಸೂರು ಭಾಗದಲ್ಲಿ ಇರುವ ಸಂಖ್ಯೆಯನ್ನ ಹೆಚ್ಚು ಮಾಡಿಕೊಳ್ಬೇಕು, ಹಾಗೆ ಹಾಲಿ ಕ್ಷೇತ್ರಗಳನ್ನ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರ ಇವತ್ತಿನ ಸಂಚಾರ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಕೇವಲ ಇದಿಷ್ಟು ಮಾತ್ರ ಅಲ್ಲ, ಅಂದ್ರೆ ನರೇಂದ್ರ ಮೋದಿ ಅವರನ್ನ ಕರೆಸಿ ಈ ರೋಡ್ ಶೋ ಮಾಡಿದ ಮಾತ್ರವಲ್ಲ, ಕಳೆದ 1 ವರ್ಷದಿಂದಲೂ ಕೂಡ ನಿರಂತರವಾಗಿ ಹಳೆ ಮೈಸೂರನ್ನ ಟಾರ್ಗೆಟ್ ಆಗಿಟ್ಕೊಂಡು ಬಿಜೆಪಿ ಬೇರೆ ಬೇರೆ ರೀತಿಯ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಹೋಗ್ತಾ ಇದೆ. ಆದ್ರೆ ಫಲ ನೀಡ್ತಾ ಈ ಒಂದು ಪ್ರಯತ್ನ ಪಾಯಿಂಟ್ಸ್ ಅನ್ನ ಗಮನಿಸ್ತಾ ಹೋಗೋಣ. 1 ವರ್ಷದ ಸಂಕಲ್ಪ ಆಗಿತ್ತು. 1 ವರ್ಷದ ಹಿಂದೆನೆ ಹಳೆ ಮೈಸೂರು ಭಾಗ ಈ ಬಾರಿಯ ಬಿಜೆಪಿಯ ಪ್ರಮುಖ ಟಾರ್ಗೆಟ್ ಅನ್ನು ಸಂಕಲ್ಪವನ್ನ ಇಟ್ಕೊಂಡು ಬೇರೆ ಬೇರೆ ಪ್ರಯತ್ನ ಮಾಡಿತ್ತು. ಆದ್ರೆ ತಕ್ಕ ಮಟ್ಟಿನ ಯಶಸ್ಸು ಈ ಪ್ರಯತ್ನದಲ್ಲಿ ಬಿಜೆಪಿಗೆ ಸಿಕ್ಕಿಲ್ಲ. ಸರಣಿ ಸಭೆಗಳನ್ನ ನಡೆಸಲಾಯಿತು. ಅಮಿತ್ ಶಾ ಬಂದ್ ಹೋದ್ರು, ನಡ್ಡಾ ಬಂದ್ ಹೋದ್ರು. ಅಮಿತ್ ಶಾ ಇನ್ಫ್ಯಾಕ್ಟ್ ಕಾರ್ಯಕರ್ತರ ಜೊತೆಯಲ್ಲಿ, ಲೋಕಲ್ ಲೀಡರ್ಸ್ ಜೊತೆಯಲ್ಲಿ ಸರಣಿ ಸಭೆ ನಡೆಸಿದ್ರು. ಇದು ಕೂಡ ಸರ್ವೆಯಲ್ಲಿ ರಿಫ್ಲೆಕ್ಟ್ ಆಗ್ತಿಲ್ಲ, ಬಿಜೆಪಿಗೆ ಪಾಸಿಟಿವ್ ಆಗಿ ಪರಿಣಮಿಸ್ತಾ ಇಲ್ಲ. ಇನ್ನು ಯಾವಾಗ ಲೋಕಲ್ ಲೀಡರ್ಶಿಪ್ ಸ್ಟ್ರಾಂಗ್ ಆಗಿಲ್ಲ ಅನ್ನೋದು ಗೊತ್ತಾಯ್ತು, ಆಪರೇಷನ್ ಮಾಡಿ ಪ್ರಭಾವಿ ನಾಯಕರನ್ನ ಬೇರೆ ಪಕ್ಷದಿಂದ ಕರೆದುಕೊಂಡು ಬನ್ನಿ ಅನ್ನೋ ಮೆಸೇಜ್ ಅನ್ನ ಹೈಕಮಾಂಡ್ ಪಾಸ್ ಮಾಡ್ತು. ಆದ್ರೆ ಆ ಆಪರೇಷನ್ ಕೂಡ ಪೂರ್ಣವಾಗಿಲ್ಲ. ಸುಮಲತಾ ಒಬ್ರು ಮಂಡ್ಯ ಸಂಸದೆ ಕೈ ಜೋಡಿಸಿದ್ರು, ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಅನ್ನೋದು ಬಿಟ್ರೆ ಹೇಳ್ಕೊಳ್ಳುವಂತಹ ಯಶಸ್ಸು ಈ ಆಪರೇಷನ್ ನಲ್ಲೂ ಕೂಡ ಸಿಕ್ಕಿಲ್ಲ ಬಿಜೆಪಿಗೆ. ಇನ್ನು ಹೇಳಿ ಕೇಳಿ ಒಕ್ಕಲಿಗರ ನೆಲ, ಒಕ್ಕಲಿಗರ ಓಟ್ ನಿರ್ಣಾಯಕ ಪಾತ್ರವನ್ನ ನಿರ್ವಹಿಸೋ ಜಾಗ, ಇಲ್ಲಿ ಒಕ್ಕಲಿಗ ನಾಯಕತ್ವವನ್ನ ಬೆಳೆಸೋಕೆ ಕೇಡರ್ ಮಟ್ಟದಲ್ಲಿ ಸಂಘಟನೆಯನ್ನ ಬಲಪಡಿಸೋ ಪ್ರಯತ್ನ ಆಯಿತು. ಇಲ್ಲಿ ಅಶ್ವಥ್ ನಾರಾಯಣ ಅವರನ್ನ ಕರೆತರಲಾಯಿತು. ಹಾಗೆ ಅಶೋಕ್ ಸೋಮಣ್ಣ ಅವರಿಗೆ 2 ಕ್ಷೇತ್ರದಲ್ಲಿ ಪ್ರತಿನಿಧಿಸಿ ಈ ಹಳೆ ಮೈಸೂರು ಪ್ಲಸ್ ಒಕ್ಕಲಿಗ ಕೋಟ ಸರಿದೂಗಿಸುವ ಪ್ರಯತ್ನವನ್ನ ಕೂಡ ಬಿಜೆಪಿ ಮಾಡಿದೆ. ಇದರ ಜೊತೆಗೆ ಇವತ್ತು ಮೋದಿ ಅವರ ಭಾಷಣದಲ್ಲಿ ನೇರವಾಗಿ ಜೆಡಿಎಸ್ ಅನ್ನ ಅಟ್ಯಾಕ್ ಮಾಡಿದ್ರು. ಜೆಡಿಎಸ್ ನ ಭದ್ರಕೋಟೆ, ಜೆಡಿಎಸ್ ಗೆ ಅಟ್ಯಾಕ್ ಮಾಡಿದ್ರು. ಹಾಗಾದ್ರೆ ಟಾರ್ಗೆಟ್ ಜೆಡಿಎಸ್ ಖಡಾಖಂಡಿತವಾಗಿಲ್ಲ, ಬದಲಾಗಿ ಟಾರ್ಗೆಟ್ ಕಾಂಗ್ರೆಸ್. ಹೇಗೆ ಜೆಡಿಎಸ್ಗೆ ಬೈದ್ರೆ ಅದು ಅನುಕಂಪವಾಗಿ ಜೆಡಿಎಸ್ಗೆ ಹೋದ್ರೆ ಹೊಡೆತ ಬೀಳೋದು ಕಾಂಗ್ರೆಸ್ಗೆ. ಇದರ ಜೊತೆಗೆ ಅಭಿವೃದ್ಧಿ, ಹಿಂದುತ್ವ ಹಾಗೆ ವರ್ಚಸ್ವಿ ನಾಯಕತ್ವದ ಪ್ರಯೋಗವನ್ನ ಕೂಡ ಇಲ್ಲಿ ಮಾಡಿರೋದು. ಅಭಿವೃದ್ಧಿ ಯೋಜನೆಗಳನ್ನ ಇಲ್ಲಿ ಜನರ ಮನಸ್ಸನ್ನ ತನಕ ತಲುಪಿಸುವ ಪ್ರಯತ್ನ, ಹಾಗೆ ಯಾವಾಗ ಒಕ್ಕಲಿಗ ನಾಯಕತ್ವ ಅನ್ನೋದನ್ನ ಪ್ರಮುಖವಾಗಿ ಸ್ಥಾಪಿಸಲಿಕ್ಕೆ ಅಂದ್ಕೊಂಡ ಮಟ್ಟದಲ್ಲಿ ಸಾಧ್ಯವಾಗಲಿಲ್ಲ, ಹಿಂದುತ್ವದ ಅಲೆಯನ್ನ ಕ್ರಿಯೇಟ್ ಮಾಡಿ ರಾಮ ಹನುಮನ ಜಪ ಮಾಡಿ ಓಟ್ ಪಡೆಯೋ ಪ್ರಯತ್ನ, ಜೊತೆಗೆ ವರ್ಚಸ್ವಿ ನಾಯಕ ಹಾಗೆ ವಿಶ್ವ ನಾಯಕ ಅಂತ ಅನ್ನಿಸ್ಕೊಳ್ತಾ ಇರುವ ಮೋದಿಯವರನ್ನೇ ಕರೆಸಿ ರೋಡ್ ಶೋ ಮಾಡಿ ಒಕ್ಕಲಿಗರ ಭದ್ರಕೋಟೆಯಲ್ಲಿ ಬಿಜೆಪಿ ಪರವಾದ ಅಲೆಯನ್ನ ಸೃಷ್ಟಿಸುವ ಪ್ರಯತ್ನವನ್ನ ಈ ಭಾಗದಲ್ಲಿ ಮಾಡಲಾಗಿದೆ. ಆದ್ರೆ ಇದರ ಪರಿಣಾಮ ಚುನಾವಣೆವರೆಗೂ ಉಳಿಯತ್ತಾ, ಆ ಪರಿಣಾಮ ಉಳಿದು ಮತಗಳಾಗಿ ಪರಿವರ್ತನೆ ಆಗತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇದು ಮೋದಿ ಸಂಚಾರ ಹಾಗೆ ಬಿಜೆಪಿಯ ಲೆಕ್ಕಾಚಾರ. ಆದ್ರೆ ಇತ್ತ ಪ್ರಚಾರದುದ್ದಕ್ಕೂ ಕೂಡ ಮೋದಿ ಕಾಂಗ್ರೆಸ್ ಉಚಿತ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಲೇ ಹೋದ್ರು. ಮತ್ತೊಂದು ಕಡೆಯಲ್ಲಿ ಪ್ರಿಯಾಂಕಾ ವಾದ್ರಾ 6ನೇ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಮೇಲೆ 91 ಸಲ ಕಾಂಗ್ರೆಸ್ನವರು ಬೈದಿದ್ದಾರೆ ಅಂತ ಹೇಳಿ ಮೋದಿ ಅವರು ಹೇಳಿದ್ದಕ್ಕೂ ಕೂಡ ಪ್ರಿಯಾಂಕಾ ವಾದ್ರಾ ಟಕ್ಕರ್ ಕೊಟ್ಟಿದ್ದಾರೆ. ನೋಡಿ, आंगनवाड़ी की बहनों के लिए हम 15,000 तक मानदेय को बढ़ाएंगे। जो मिनी आंगनवाड़ी की बहनें हैं उनके लिए 10,000 तक बढ़ाया जाएगा। वो रिटायर हो, उनका स्वर्गवास हो जाए तो मेन आंगनवाड़ी के लिए 3 लाख रुपए मिलेंगे और मिनी आंगनवाड़ी की महिलाओं के लिए 2 लाख रुपए मिलेंगे। और किसी ने उनके ऑफिस में बैठकर एक लिस्ट बनाई है। अरे आपके दुखों की लिस्ट नहीं है, वो आपकी समस्याओं की लिस्ट नहीं है। वो ये लिस्ट नहीं है कि किसानों की क्या समस्या है, हमें क्या करना। वो ये लिस्ट है कि मोदी जी को कितनी बार किसने गाली दी है। ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮೋದಿ ನಡ್ಡಾ ನಡುವೆ ಯೋಗಿ ಆದಿತ್ಯನಾಥ್ 2ನೇ ದಿನ ಕೂಡ ಮತಬೇಟೆಯನ್ನ ಮುಂದುವರೆಸಿದ್ದಾರೆ. ರಾಜ್ಯದಲ್ಲಿ 3 ಜಿಲ್ಲೆಗಳಲ್ಲಿ ಇಡೀ ದಿನ ಯೋಗಿ ಮಿಂಚಿನ ಸಂಚಾರವನ್ನ ಮಾಡಿದ್ದಾರೆ. ರಾಮನ ಭಂಟ ಹನುಮನ ನಾಡ್ನಲ್ಲಿ ಧೂಳೆಬ್ಬಿಸಿದ್ದಾರೆ. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಬೆಳಿಗ್ಗೆ ಗಂಗಾವತಿಯಲ್ಲಿ ಪರಣ್ಣ ಮುನವಳ್ಳಿ ಪರ ಮತ ಪ್ರಚಾರ ಮಾಡಿದ್ರು. ಇದಾದ ಬಳಿಕ ರಾಯಚೂರಿನ ಕೃಷಿ ವಿವಿ ಆವರಣದಲ್ಲಿ ಕಾರ್ಯಕ್ರಮ. ಡಾಕ್ಟರ್ ಶಿವರಾಜ್ ಪಾಟೀಲ್ ಗೆಲ್ಲಿಸುವಂತೆ ಮನವಿ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಇದ್ದಾರೆ, ಎಲ್ಲಾ ರೋಗಕ್ಕೆ ಔಷಧಿ ಗೊತ್ತು, ಕಾಂಗ್ರೆಸ್ ಓಡಿಸುವುದು ಗೊತ್ತು ಅಂತ ಟಾಂಗ್ ಕೊಟ್ರು. ರಾಮನೇ ಇಲ್ಲವೆಂದು ಹೇಳುವವರೇ ಈಗ ರಾಮನ ಬಗ್ಗೆ ಮಾತನಾಡುತ್ತಿದ್ದಾರೆ ಅಂತಾನೂ ಲೇವಡಿ ಮಾಡಿದ್ರು. जो कहते थे कि राम का अस्तित्व नहीं, राम तो एक मिथक है, आज वे स्वयं मिथक बन गए हैं और प्रभु राम अपने भव्य मंदिर में विराजमान होने वाले हैं। ಸಂಜೆ ಕಲಬುರಗಿಯಲ್ಲಿ ರೌಂಡ್ಸ್. ಹವಾಮಾನ ವೈಪರೀತ್ಯದಿಂದ ಆಳಂದದಲ್ಲಿ ಸ್ವಲ್ಪ ತಡವಾಗಿ ಕಾಪ್ಟರ್ ಲ್ಯಾಂಡ್ ಆಯಿತು. ಹಾಲಿ ಶಾಸಕ ಅಭ್ಯರ್ಥಿ ಸುಭಾಷ್ ಗುತ್ತೇದಾರ್ ಬೆಳ್ಳಿಗದೆ ನೀಡಿ ಸತ್ಕರಿಸಿದ್ರು. ರಾಘವ ಚೈತನ್ಯ ಶಿವಲಿಂಗದ ಭಾವಚಿತ್ರವನ್ನ ಉಡುಗೊರೆಯಾಗಿ ನೀಡಲಾಯಿತು. ಚಿತ್ತಾಪುರ ಬಿಜೆಪಿ ಅಭ್ಯರ್ಥಿ ಮಣಿಕಂಠ ರಾಥೋಡ್ ಪರವಾಗಿ ಪ್ರಚಾರ ಮಾಡಿದ ಯೋಗಿ ಮೋದಿಗೆ ಬೈದಿರೋ ಖರ್ಗೆಯ ಮಗನನ್ನ ಸೋಲಿಸಲೇಬೇಕೆಂದು ಕರೆ ನೀಡಿದ್ರು.
4 ಕಡೆ ಮೋದಿ ಅಬ್ಬರಿಸಿ ಬೊಬ್ಬೆರೆದ್ರೆ ಇತ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ ಬಿಡುವಿಲ್ಲದೆ 2ನೇ ದಿನ ಕೂಡ ಪ್ರಚಾರದಲ್ಲಿ ತೊಡಗಿಕೊಂಡಿದ್ರು. ದಾವಣಗೆರೆ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮತಬೇಟೆಯಾಡಿದ್ದಾರೆ. ಇನ್ನು ಪ್ರವೀಣ್ ನೆಟ್ಟಾರು ಮನೆಗೆ ಭೇಟಿ ಕೂಡ ಕೊಟ್ಟರು. ಹಾಗೆ ಆತನ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ನಡ್ಡಾ ಜೊತೆ ಬಿಜೆಪಿಯ ಇತರೆ ಟಾಪ್ ಲೀಡರ್ಸ್ ಕ್ಯಾಂಪೇನ್ ಡೀಟೇಲ್ಸ್ ಇಲ್ಲಿದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ ಇಂದು ರೇಣುಕಾಚಾರ್ಯ ಪರ ಹೊನ್ನಾಳಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು. ಪ್ರಚಾರದ ಜೊತೆಗೆ ಕಾಂಗ್ರೆಸ್ ನಾಯಕರ ಜನ್ಮಜಾಲಾಡಿದ್ರು. ಇದಾದ ಬಳಿಕ ದಕ್ಷಿಣ ಕನ್ನಡದ ಸುಳ್ಯದಲ್ಲಿ ರೋಡ್ ಶೋ, ಬಳಿಕ ಚೆನ್ನಕೇಶವ ದೇವಸ್ಥಾನದ ಮೈದಾನದಲ್ಲಿ ನಡೆದ ಸಮಾವೇಶದಲ್ಲಿ ಭಾಗೀರಥಿ ಮುರುಳ್ಯ ಪರ ಮತ ಪ್ರಚಾರ ನಡೆಸಿದ್ರು. ಪ್ರಚಾರದ ನಡುವೆ ಹತ್ಯೆಗೀಡಾಗಿದ್ದ ಹಿಂದೂ ಮುಖಂಡ ಪ್ರವೀಣ್ ನೆಟ್ಟಾರು ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಇನ್ನು ಶಿಗ್ಗಾವಿಯ ಬನ್ನೂರು ಗ್ರಾಮದಲ್ಲಿದ್ದ ಸಿಎಂ ಬೆಂಬಲಿಗರ ಮನೆಯಲ್ಲಿ ಜೋಳದ ರೊಟ್ಟಿ, ಚಟ್ನಿ, ಬಟಾಣಿ ಕಾಳು ಪಲ್ಯ, ಬಜೆ ಸವಿದ್ರು. ಅತ್ತ ಬದಾಮಿ ಕ್ಷೇತ್ರದ ಕೆರೂರಲ್ಲಿ ಅಬ್ಬರಿಸಿದ ಮಾಜಿ ಸಿಎಂ ಬಿಎಸ್ವೈ ಶಾಂತಗೌಡ ಪಾಟೀಲ್ರನ್ನ ಗೆಲ್ಲಿಸುವಂತೆ ಕರೆ ನೀಡಿದ್ರು. ವರುಣಾದಲ್ಲಿ ಸಿದ್ದರಾಮಯ್ಯ ಸೋಲಿಸೋ ಜವಾಬ್ದಾರಿ ನನ್ನದು ಅಂದ್ರು. ನಾನು ನಿಮಗೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಶಾಂತಗೌಡ ಪಾಟೀಲ್ರನ್ನ ಗೆಲ್ಲಿಸೋ ಜವಾಬ್ದಾರಿ ನೀವು ತಗೊಳ್ಳಿ. ನಾನು ಮೈಸೂರಲ್ಲಿ ವರುಣಾದಲ್ಲಿ ನಿಂತಿರುವಂತ ಸಿದ್ದರಾಮಯ್ಯನನ್ನು ಸೋಲಿಸುವಂತ ಜವಾಬ್ದಾರಿ. ಮತದಾನಕ್ಕೆ ದಿನಗಳು ಹತ್ತಿರ ಬರ್ತಾ ಇದ್ದಂತೆ ಕಾಂಗ್ರೆಸ್ ಹೆಚ್ಚೆಚ್ಚು ಗ್ಯಾರಂಟಿಗಳ ಘೋಷಣೆ ಮಾಡ್ತಲೇ ಇದೆ. ರಾಜ್ಯ ಪ್ರವಾಸದಲ್ಲಿರೋ ಪ್ರಿಯಾಂಕಾ ಗಾಂಧಿ ಇವತ್ತು 6ನೇ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದಾರೆ. ಇದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗುಡ್ ನ್ಯೂಸ್. ಈ ನಡುವೆ ಖರ್ಗೆ ಸೇರಿ ಇತರೆ ಕಾಂಗ್ರೆಸ್ ನಾಯಕರ ಮತಬೇಟೆ ಕೂಡ ರಂಗೇರಿತು. ರಾಜ್ಯದಲ್ಲಿ 2ನೇ ದಿನವೂ ಪ್ರಿಯಾಂಕಾ ಗಾಂಧಿ ಪ್ರಚಾರ ಮುಂದುವರೆದಿದೆ. ಖಾನಾಪುರದಲ್ಲಿ ಅಂಜಲಿ ನಿಂಬಾಳ್ಕರ್ ಪರ ಮತ ಕೇಳಿದ್ರು. ಖಾನಾಪುರದಿಂದ ಸೀದಾ ಜಮಖಂಡಿಗೆ ಬಂದ ಪ್ರಿಯಾಂಕಾ ಆನಂದ್ ನ್ಯಾಮಗೌಡ ಪರ ಪ್ರಚಾರ ನಡೆಸಿದ್ರು. ಪ್ರಧಾನಿ ಮೋದಿ ಅವರಿಗೆ ಗಾಂಧಿ ಕುಟುಂಬಕ್ಕೆ ಬೈಯೋದನ್ನ ಬಿಟ್ಟು ಬೇರೇನೂ ಗೊತ್ತಿಲ್ಲ, ಇವರೆಲ್ಲ ಬೈದದ್ದನ್ನ ನೋಡಿದ್ರೆ ಅದೊಂದು ಪುಸ್ತಕವಾಗುತ್ತೆ ಅಂತ ಆಕ್ರೋಶ ಹೊರಹಾಕಿದ್ರು. ನಮ್ಮ ಅಜ್ಜಿ ಇಂದಿರಾ ಗಾಂಧಿ ದೇಶಕ್ಕಾಗಿ ಗುಂಡು ಹೊಡೆಸ್ಕೊಂಡ್ರು, ನಾವು ಕೂಡ ದೇಶಕ್ಕಾಗಿ ಗುಂಡು ಹೊಡೆಸ್ಕೊಳ್ಳೋಕೆ ರೆಡಿ ಅಂದ್ರು. ಸೊರಬದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಧು ಬಂಗಾರಪ್ಪ ಪರ ಪ್ರಚಾರ ಮಾಡಿದ್ರು. ಆದ್ರೆ ಬಾಯಿ ತಪ್ಪಿ 50,000 ಮತಗಳ ಅಂತರದಿಂದ ಕುಮಾರ್ ಬಂಗಾರಪ್ಪನನ್ನ ಗೆಲ್ಲಿಸಿ ಅಂದ್ರು. ತಕ್ಷಣ ತಪ್ಪನ್ನ ಸರಿ ಮಾಡಿಕೊಂಡ್ರು. ಕರ್ನಾಟಕ ರಾಜ್ಯದಲ್ಲೇ ಹೈಯೆಸ್ಟ್ ಲೀಡ್ ಲಿಂದ ಗೆಲ್ಲಬೇಕು ಮಧು ಬಂಗಾರಪ್ಪ. ಇತ್ತ ಶಿರಾ ಪ್ರಚಾರದ ಕಣದಲ್ಲಿದ್ದರೂ ಸಿದ್ದರಾಮಯ್ಯ. ಅಭಿಮಾನಿಯೊಬ್ಬರು ಸಿದ್ದರಾಮಯ್ಯಗೆ ಟಗರು ಗಿಫ್ಟ್ ನೀಡಿದ್ರು. ಇದೇ ಕಾರ್ಯಕ್ರಮದಲ್ಲಿ ಕೇಸರಿಪೇಟ ಹಾಕಲು ಬಂದಾಗ ಬೇಡ ಅಂದ್ರು. HDKಗೆ ಸೆಡ್ಡು ಹೊಡೆದಿರೋ ಮಾಜಿ ಸಚಿವ ಯೋಗೇಶ್ವರನ್ನ ಸೋಲಿಸೋಕೆ ಗೌಡ್ರು ಪಣ ತೊಟ್ಟಿದ್ದಾರೆ. ಚನ್ನಪಟ್ಟಣದ ಇಗ್ಗಲೂರು ಗ್ರಾಮದಲ್ಲಿ ಮಗನ ಪರ ಪ್ರಚಾರ ಮಾಡಿದ ಗೌಡ್ರು ಈ ರಾಜ್ಯದಲ್ಲಿ ಬಡವರ ಪರ ಇರುವ ರಾಜಕಾರಣಿ ಅಂದ್ರೆ ಅದು ಒಬ್ಬರೇ ಕುಮಾರಸ್ವಾಮಿ. ಈ ಬಾರಿ ಅವರಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಕರೆ ನೀಡಿದ್ರು. 10ರಂದು ಕುಮಾರಸ್ವಾಮಿಯನ್ನ ಗೆಲ್ಲಿಸಿ 13ಕ್ಕೆ ಅವರು ಸಿಎಂ ಆಗ್ತಾರೆ ಅಂತ ಅಚ್ಚರಿಯ ಹೇಳಿಕೆ ನೀಡಿದ್ರು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋ ಇತ್ತ ಮಂಡ್ಯದಲ್ಲಿ ಪ್ರಚಾರದಲ್ಲಿದ್ದಾರೆ ಕುಮಾರಸ್ವಾಮಿ. ಬೆಳಗ್ಗೆನೆ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿದ್ರು, ದೇವಸ್ಥಾನಕ್ಕೆ. ಅಲ್ಲಿ ಕಾಲಭೈರೇಶ್ವರನಿಗೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ ಕುಮಾರಸ್ವಾಮಿ. ಬಿಜೆಪಿ, ಇಡಿ, ಐಟಿ, ಸಿಬಿಐ ಅಸ್ತ್ರಗಳನ್ನ ಬಳಸ್ತಾ ಇದೆ ಅಂತ ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕಿಡಿಕಾರಿದ್ರು. ಸಂಜೆ ಆಗ್ತಾ ಇದ್ದಂತೆ ರಾಮನಗರದಲ್ಲಿ ಮಗ ನಿಖಿಲ್ ಕುಮಾರಸ್ವಾಮಿ ಪರ ಕುಮಾರಸ್ವಾಮಿ ಅವರು ರೋಡ್ ಶೋ ನಡೆಸಿ ಮತಬೇಟೆ ಆಡಿದ್ದಾರೆ. ಎಲ್ಲ ಪಕ್ಷದಲ್ಲೂ ಒಂದೊಂದು ಮೋರ್ಚಾಗಳನ್ನ ಇಟ್ಕೊಂಡಿದ್ದಾರೆ ಅಲ್ವೇ. ಬಿಜೆಪಿನಲ್ಲೂ ಅದೆಂಥದ್ದು ಕಿಸಾನ್ ಮೋರ್ಚಾ, ಭಾರತೀಯ ಯುವ ಮೋರ್ಚಾ, ಭಾರತೀಯ ಮಹಿಳಾ ಮೋರ್ಚಾ ಇವೆಲ್ಲ ಏನಿದೆ, ಅದೇ ರೀತಿಯಲ್ಲಿ ಬಿಜೆಪಿ ಪಕ್ಷದಲ್ಲಿ ಇಡಿ ಮೋರ್ಚಾ, ಭಾರತೀಯ ಇಡಿ ಮೋರ್ಚಾ, ಭಾರತೀಯ ಇನ್ಕಮ್ ಟ್ಯಾಕ್ಸ್ ಮೋರ್ಚಾ ಇದೆಲ್ಲ ಏನಿದೆ ಆ ಒಂದು ಮೋರ್ಚಾಗಳನ್ನು ಈಗ ಆ್ಯಕ್ಟಿವ್ ಆಗಲಿಕ್ಕೆ ಬಿಡ್ತಾರೆ ಈಗ ಇನ್ನು ಮುಂದಿನ ಒಂದು ವಾರ. ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರಲ್ಲಿ ಏನು ತಪ್ಪೇನಿಲ್ಲ. ಆ ಮೋರ್ಚಾಗಳಿಗೆ ಈ ಕೆಲಸ ಕೊಡ್ತಾರೆ ಈಗ ನನ್ನ ಅಭಿಪ್ರಾಯ ಇದೆ. ಇಡಿ ಮೋರ್ಚಾಗೆ, ಇನ್ಕಮ್ ಟ್ಯಾಕ್ಸ್ ಮೋರ್ಚಾಗೆ ಅವೆಲ್ಲ ಒಂದು ಅಲ್ಲ, ಆ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ಮೋರ್ಚಾಗಳವು ಈಗಿನ ಸರ್ಕಾರದಲ್ಲಿ. ಅದರಿಂದ ಬಹುಶಃ
ಕಮಿಂಗ್ ಬ್ಯಾಕ್ ಟು ಬಿಜೆಪಿ, ಒಂದ್ ಕಡೆ ಮೋದಿ ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಮತ ಶಿಕಾರಿಯನ್ನ ನಡೆಸ್ತಾ ಇದ್ರೆ, ಇತ್ತ ಅದೇ ಭಾಗದಲ್ಲಿ ಅಂದ್ರೆ ಹಳೆ ಮೈಸೂರು ಭಾಗದಲ್ಲೇ ಎರಡೆರಡು ಕ್ಷೇತ್ರದಲ್ಲಿ ಚುನಾವಣೆ ಎದುರಿಸೋಕೆ ಸಜ್ಜಾಗಿರೋ ವಿ ಸೋಮಣ್ಣ ಅವರಿಗೆ ಅನರ್ಹತೆಯ ಭೀತಿ ಶುರುವಾಗಿದೆ. ನ್ಯೂಸ್ 18 ವರದಿ ಮಾಡಿದ್ದ ಆಮಿಷ ಆಡಿಯೋದಲ್ಲಿ ಚಾಮರಾಜನಗರ ಜೆಡಿಎಸ್ ಅಭ್ಯರ್ಥಿ ಆಲೂರು ಮಲ್ಲುಗೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಗೂಟದ ಕಾರ್ ಕೊಡಿಸ್ತೇನೆ, ನಾಮಪತ್ರ ವಾಪಸ್ ಪಡಿ ಅಂತ ಸೋಮಣ್ಣ ಆಮಿಷ ಒಡ್ಡಿದ್ರು ಎನ್ನಲಾಗಿತ್ತು. ಇದನ್ನು ಗಂಭೀರವಾಗಿ ಪರಿಗಣಿಸಿರುವ ಚುನಾವಣಾ ಆಯೋಗ ಈಗಾಗಲೇ ಸೋಮಣ್ಣ ವಿರುದ್ಧ ಎಫ್ಐಆರ್ ದಾಖಲಿಸಿದೆ. ಸೆಕ್ಷನ್ 171E ಅಂದ್ರೆ ಲಂಚ ಪಡೆದ ಆರೋಪ, ಸೆಕ್ಷನ್ 171F ಚುನಾವಣೆಯಲ್ಲಿ ಆಮಿಷದ ಆರೋಪದ ಅಡಿಯಲ್ಲಿ ಸದ್ಯಕ್ಕೆ ವಿ ಸೋಮಣ್ಣ ಅವರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಈ ಎರಡೂ ಸೆಕ್ಷನ್ ಅಡಿಯಲ್ಲಿ ಆರೋಪ ಸಾಬೀತಾದ್ರೆ 1 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ, ಜೊತೆಗೆ ದಂಡವನ್ನ ವಿಧಿಸುವ ಅವಕಾಶ ಕೂಡ ನ್ಯಾಯಾಲಯಕ್ಕೆ ಇರುತ್ತೆ. ಇನ್ನು ಅಭ್ಯರ್ಥಿ ನಾಮಪತ್ರ ಅನರ್ಹ ಮಾಡಬಹುದಾದ ಸಾಧ್ಯತೆ ಕೂಡ ಎರಡೂ ಸೆಕ್ಷನ್ಗಳ ಅಡಿಯಲ್ಲಿ ಆಗಿರುವ ಅಪರಾಧ ಸಾಬೀತಾದ್ರೆ ಇದ್ದೇ ಇರುತ್ತೆ. ಇನ್ನು ಇದೇ ಕಾರಣಕ್ಕೆ ಸೋಮಣ್ಣ ಅವರಿಗೆ ಇದೀಗ ಅನರ್ಹತೆಯ ಭೀತಿ ಶುರುವಾಗಿದೆ. ಇತ್ತ ಸೋಮಣ್ಣ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ವಿರೋಧ ಪಕ್ಷದ ನಾಯಕ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಕೂಡ ಆಗ್ರಹಿಸಿದ್ದಾರೆ. JDS ಕ್ಯಾಂಡಿಡೇಟ್ಗೆ ಮಾತಾಡಿರೋದು ನಿಜ, ವಾಪಸ್ ತೆಗಿಸ್ಲಿಕ್ಕೆ ನಿನಗೆ ಆಸೆ ಆಮಿಷ ತೋರಿಸಿ ಚೇರ್ಮನ್ ಮಾಡ್ತೀವಿ, ನಿಮಗೆ ಊಟದ ಕಾರ್ ಕೊಡ್ತೀವಿ ಅಂತ ಹೇಳಿ ಮಾತಾಡಿರೋದಂತೂ ನಿಜ, ಅದು ವೈರಲ್ ಆಗಿದೆ. ಅದ್ರ ಮೇಲೆ ಎಲೆಕ್ಷನ್ ಕಮಿಷನ್ ಅವರು ಆಕ್ಷನ್ ತಕ್ಕಂದ್ರೆ ಶಿಕ್ಷೆ ಆಗಲೇಬೇಕು. ಸೋಮಣ್ಣ JDS ಕ್ಯಾಂಡಿಡೇಟ್ಗೆ ಮಾತಾಡಿದ್ರೆ ಇದಿಷ್ಟು ಮೂರೂ ಪಕ್ಷದಲ್ಲಿರುವ ಘಟಾನುಘಟಿ ನಾಯಕರ ಮತ ಬೇಟೆಯ ಡೀಟೇಲ್ಸ್ ಆದ್ರೆ ಇದಿಷ್ಟಕ್ಕೆ ನಿಲ್ಲಿಲ್ಲ ಚುನಾವಣಾ ಚದುರಂಗದ ಆಟ. ಅಲ್ಲಿನ ಅಂದ್ರೆ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಲೋಕಲ್ ಲೀಡರ್ಸ್ ಹಾಗೆ ಅಭ್ಯರ್ಥಿಗಳು ಕೂಡ ಚುನಾವಣಾ ಕಣದಲ್ಲಿ ಇವತ್ತು ಫುಲ್ ಆಕ್ಟಿವ್ ಆಗಿದ್ರು. ನಿಮ್ಮೂರು ನಿಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ಪಕ್ಷದ ಅಭ್ಯರ್ಥಿಗಳು, ಅಭ್ಯರ್ಥಿ ಪರವಾದ ನಾಯಕರು ಯಾವ ರೀತಿಯಾಗಿ ಮತಬೇಟೆ ನಡೆಸಿದ್ದಾರೆ ನೋಡೋಣ. ಉಡುಪಿಯ ಕುಂದಾಪುರದಲ್ಲಿ ನಡ್ಡಾ ಪ್ರಚಾರದ ವೇಳೆ ಒಂದು ಘಟನೆ ನಡೆಯಿತು. ರೋಡ್ ಶೋ ಮಾಡುತ್ತಿದ್ದರೆ ಮಾಜಿ ಸಚಿವ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ನಡೆದುಕೊಂಡೇ ಬಂದರು. ನಡ್ಡಾ ಭಾಷಣ ಮುಗಿಸಿ ಕಾರು ಹತ್ತುವಾಗ ಮಾತನಾಡಿಸಿದ್ರು. ಈ ಬಾರಿ ಹಾಲಾಡಿ ಬದಲು ಕಿರಣ್ ಕೊಡ್ಗೆ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಬೇಸರ ಮಾಡಿಕೊಂಡಿದ್ದಾರೆ ಎಂಬ ಚರ್ಚೆ ಇದೆ. ಧಾರವಾಡದಲ್ಲಿ ಯಡಿಯೂರಪ್ಪ ಅಮೃತ್ ದೇಸಾಯಿ ಪರ ಪ್ರಚಾರ ಮಾಡಿದ್ರು. ಧಾರವಾಡ ತಾಲೂಕಿನ ಉಪ್ಪಿನಬೆಟಗೇರಿಯ ಸಮಾವೇಶದಲ್ಲಿ ಸಾವಿರಾರು ಜನ ಸೇರಿದ್ರು. ಕ್ಷೇತ್ರದ ಹೂಗಾರ ಓಣಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕ್ರಾಂತಿಕಿರಣ ಪರ ನಟಿ ಶ್ರುತಿ ಮತಯಾಚನೆ ಮಾಡಿದ್ರು. ಬಿಜೆಪಿಗೆ ಮತ ಹಾಕಿ ಸ್ಥಿರ ಸರ್ಕಾರವನ್ನ ಮಾಡಿ ಅಂದ್ರು. ಕಿರಣ್ ಅವರು ಹೊಸ ಮುಖ, ಅದು ಒಂಥರ ಕ್ರಾಂತಿಕಾರಿ ಬೆಳವಣಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ನಮ್ಮ ಹಿರೇಕೆರೂರು ಬಿಜೆಪಿ ಅಭ್ಯರ್ಥಿ ಬಿಸಿ ಪಾಟೀಲ್ ಅಬ್ಬರದ ಪ್ರಚಾರ ಮಾಡಿದ್ರು. ತಾಲೂಕಿನ ಹಿರೇಮೊರಬ ಗ್ರಾಮದಲ್ಲಿ ಮಳೆ ಮಧ್ಯೆನೂ ಓಣಿಗಳಲ್ಲಿ ಓಡಾಡಿ ಮತ ಕೇಳಿದ್ರು. ಮಳೆ ಶುಭ ಸಂಕೇತ, ಏನೂ ಆಗಲ್ಲ ಹೊರಬನ್ನಿ ಎಂದು ಕಾರ್ಯಕರ್ತರಿಗೆ ಹುರಿದುಂಬಿಸಿದ್ರು. ಕಾಂಗ್ರೆಸ್ ಪರ ಮತಬೇಟೆಗೆ ಇಳಿದಿದ್ದಾರೆ ನಟ ಶಿವರಾಜ್ ಕುಮಾರ್. ಶುಭಾರಂಭ ಎಂಬಂತೆ ಶಿವಮೊಗ್ಗದ ಸೊರಬ ಕ್ಷೇತ್ರದಲ್ಲಿ ಇಂದು ಪತ್ನಿ ಜೊತೆ ಪ್ರಚಾರ ಮಾಡಿದ್ರು. ಮಧು ಬಂಗಾರಪ್ಪನನ್ನ ಭಾವ ಮಾತ್ರವಲ್ಲ, ಆತ್ಮೀಯ ಸ್ನೇಹಿತ ಕೂಡ, ಅವರನ್ನ ಗೆಲ್ಲಿಸಿ ಅಂದ್ರು. ಮಧು ನನಗೆ ಭಾವ ಮಾತ್ರ ಅಲ್ಲ, ಒಬ್ಬ ಸ್ನೇಹಿತ ಕೂಡ. ಮಾಜಿ ಸಿಎಂ ಸಿದ್ದರಾಮಯ್ಯ ಇಂದು ಜಗಳೂರಿನಲ್ಲಿ ಪ್ರಚಾರ ಮಾಡಿದ್ರು. ಈ ವೇಳೆ ವರುಣಾ ಕ್ಷೇತ್ರದ ಚುನಾವಣೆಗೆ ಬಳಸಲು ಸಿದ್ದರಾಮಯ್ಯಗೆ 10 ವರ್ಷದ ಬಾಲಕ 10,000 ದೇಣಿಗೆ ಕೊಟ್ಟ. ಯಾದವ ಸಮಾಜದ ಮುಖಂಡ ರಂಗಸ್ವಾಮಿ ಅವರ ಪುತ್ರ ಮಿಥುನ್ 10,000 ದೇಣಿಗೆ ಕೊಟ್ಟಿದ್ದು ಎಲ್ಲರ ಗಮನ ಸೆಳೆಯಿತು. ಇನ್ನು ಪ್ರಧಾನಿ ಮೋದಿ ಅವರ ಮನ್ ಕಿ ಬಾತ್ 100ನೇ ಸಂಚಿಕೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಿದೆ. 2014ರ ಅಕ್ಟೋಬರ್ 3ರಂದು ಅಂದ್ರೆ ವಿಜಯದಶಮಿ ದಿನ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಯಿತು. ಈ ರೇಡಿಯೋ ಭಾಷಣ ಶತಕದ ಸಂಭ್ರಮವನ್ನ ಭರ್ಜರಿಯಾಗಿ ಯಶಸ್ವಿಗೊಳಿಸೋಕೆ ಬಿಜೆಪಿ ಇವತ್ತು ದೇಶದಾದ್ಯಂತ 4 ಲಕ್ಷ ಸ್ಥಳಗಳಲ್ಲಿ ಜನರಿಗೆ ಭಾಷಣ ಕೇಳೋಕೆ ವ್ಯವಸ್ಥೆಯನ್ನ ಮಾಡಿತು. ಇನ್ನು ಪ್ರಧಾನಿ ಮೋದಿ ಅವರೇ ಈ 100ನೇ ಎಪಿಸೋಡ್ ಅನ್ನ ಕರ್ನಾಟಕಕ್ಕೆ ಅರ್ಪಿಸಿರುವ ಬೆನ್ನಲ್ಲೇ ಮೋದಿ ಕೂಡ ಕರ್ನಾಟಕದಲ್ಲೇ ಇವತ್ತು ಇದ್ದದ್ದು ವಿಶೇಷ. ಇನ್ನು ಹಿಂದಿನ ಸಂಚಿಕೆಗಳಲ್ಲಿ ಕನ್ನಡಿಗರೂ ಸೇರಿದಂತೆ ಅನೇಕ ಸಾಧಕರನ್ನ, ವಿಶಿಷ್ಟ ವ್ಯಕ್ತಿತ್ವವುಳ್ಳ ವ್ಯಕ್ತಿಗಳನ್ನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪರಿಚಯಿಸಿದ್ದಾರೆ ಮೋದಿ. ಇವತ್ತು ಆ ಪೈಕಿ ಕೆಲವರನ್ನ ಮೋದಿ ಮತ್ತೆ ಮಾತನಾಡಿಸಿ ಕುಶಲೋಪರಿ ವಿಚಾರಿಸಿದ್ರು. अहम से वयम की यात्रा है। यह तो मैं नहीं तू ही इसकी संस्कार साधना है। आप कल्पना करिए, मेरा कोई देशवासी 40-40 साल से निर्जन पहाड़ी और बंजर जमीन पर पेड़ लगा रहा है। कितने ही लोग 30-30 साल से ದಿನದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ ನಲ್ಲಿ.
ಕರ್ನಾಟಕ ಚುನಾವಣೆಯಲ್ಲಿ ಆಮಿಷಗಳ ಮಹಾಪೂರವೇ ಹರಿಸ್ತಾ ಇದ್ದಾರೆ ಅಭ್ಯರ್ಥಿಗಳು. ಎಲ್ಲವನ್ನ ನೋಡಿಕೊಂಡು ಚುನಾವಣಾ ಆಯೋಗ ಸುಮ್ಮನೆ ಕೂತಿಲ್ಲ, ಭರ್ಜರಿ ಬೇಟೆಯನ್ನ ಆಡ್ತಾ ಇದೆ. ರಾಜ್ಯದಲ್ಲಿ ಇಲ್ಲಿವರೆಗೆ ಬರೋಬ್ಬರಿ 330 ಕೋಟಿಗೂ ಅಧಿಕ ಮೌಲ್ಯದ ಹಣ, ಉಡುಗೊರೆಗಳನ್ನ ಸೀಸ್ ಮಾಡಿದ್ದಾರೆ. ಒಂದು ತಿಂಗಳಲ್ಲಿ 109 ಕೋಟಿ ನಗದು, 22 ಕೋಟಿ ಮೌಲ್ಯದ ಉಡುಗೊರೆ, ಹಾಗೆ 73 ಕೋಟಿ ಮೌಲ್ಯದ ಮದ್ಯ, 18 ಕೋಟಿ ಮೌಲ್ಯದ ಡ್ರಗ್ಸ್, 82 ಕೋಟಿ ಮೌಲ್ಯದ ಚಿನ್ನ ಬೆಳ್ಳಿಯನ್ನ ಸೀಸ್ ಮಾಡಿದೆ ಆಯೋಗ. ರಾಜ್ಯದ ಹಲವೆಡೆ ಇವತ್ತು ಮಳೆಯಾಗಿದೆ. ಬೀದರ್ನಲ್ಲಿ ಧಾರಾಕಾರ ಮಳೆಯಾಗಿದೆ. ಔರಾದ್ ತಾಲೂಕಿನ ಹೆಡ್ಗಾಪುರ್ ಗ್ರಾಮದಲ್ಲಿ ಒಂದೇ ಕುಟುಂಬದ 2 ನೀರ್ಪಾಲಾಗಿ ಹೋಗಿದ್ದಾರೆ. ಜಮೀನಿನ ಕೆಲಸ ಮುಗಿಸಿಕೊಂಡು ಮನೆ ಕಡೆ ವಾಪಸ್ಸಾಗುವ ಸಂದರ್ಭದಲ್ಲಿ ದಂಪತಿ ಹಾಗೆ 10 ವರ್ಷದ ಮಗಳು ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದಾರೆ. ಇನ್ನು ಈ ರೀತಿ ಆಗ್ತಿದ್ದಾಗ ಪತಿ ಈಜಿ ದಡ ಸೇರಿದ್ದಾರೆ. ಅಮ್ಮ ಹಾಗೂ ಮಗಳಿಗಾಗಿ ಅಗ್ನಿಶಾಮಕ ದಳ ಹಾಗೆ ಪೊಲೀಸರು ಶೋಧ ಮುಂದುವರೆಸಿದ್ದಾರೆ. ಹಿರಿಯ ನಟ ದ್ವಾರಕೀಶ್ ಆರೋಗ್ಯದ ಬಗ್ಗೆ ಹಬ್ಬಿದ್ದ ಸುಳ್ಳು ಸುದ್ದಿಗೆ ಸ್ವತಃ ದ್ವಾರಕೀಶ್ ಅವರೇ ಬ್ರೇಕ್ ಹಾಕಿದ್ದಾರೆ. ಕರ್ನಾಟಕದ ಕುಳ್ಳ ಇನ್ನಿಲ್ಲ ಅಂತ ವದಂತಿ ಹಬ್ಬಿಸಲಾಗಿತ್ತು. ಇದಕ್ಕೆ ದ್ವಾರಕೀಶ್ ಅವರೇ ಪ್ರತಿಕ್ರಿಯೆ ನೀಡಿದ್ದು, ಗಟ್ಟಿಮುಟ್ಟಾಗಿದ್ದೀನಿ, ಯಾವ ಚಿಂತೆ ಕೂಡ ಇಲ್ಲ, ನಗ್ನಗ್ತಾ ಚೆನ್ನಾಗಿದ್ದೀನಿ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಆಪರೇಷನ್ ಕಾವೇರಿ ಕಾರ್ಯಾಚರಣೆಯ ಅಡಿಯಲ್ಲಿ ಸಂಘರ್ಷ ಪೀಡಿತ ಸುಡಾನ್ನಿಂದ 270 ಭಾರತೀಯರು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೊರೋನಾ ವ್ಯಾಕ್ಸಿನ್ ತಗೊಂಡವರನ್ನ ನೇರವಾಗಿ ಮನೆ ಕಳಿಸಲಾಗಿದೆ. ವ್ಯಾಕ್ಸಿನ್ ತೆಗೆದುಕೊಳ್ಳದವರನ್ನ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಇವತ್ತು 120ಕ್ಕೂ ಹೆಚ್ಚು ಕನ್ನಡಿಗರು ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಕರ್ನಾಟಕ ಚುನಾವಣೆ ಮುಗಿದ ಕೂಡಲೇ ಬಿಹಾರ ರಾಜಧಾನಿಯಲ್ಲಿ ಪ್ರತಿಪಕ್ಷಗಳ ನಾಯಕರ ಮಹಾಸಭೆ ನಡೆಯಲಿದೆ ಅಂತ ಬಿಹಾರ ಸಿಎಂ ನಿತೀಶ್ ಕುಮಾರ್ ಸುಳಿವು ಕೊಟ್ಟಿದ್ದಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಮಹಾಮೈತ್ರಿ ರಚನೆ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದೇವೆ. ಒಟ್ಟಾರೆ ಮಹಾಮೈತ್ರಿ ರಚನೆಗೆ ಪೂರ್ವ ತಯಾರಿ ಸಭೆ ನಡೆಸುವುದು ಖಚಿತ ಎಂದಿದ್ದಾರೆ. ಪಂಜಾಬ್ನ ಲೂಧಿಯಾನಾದ ಫ್ಯಾಕ್ಟರಿ ಒಂದರಲ್ಲಿ ಅನಿಲ ಸೋರಿಕೆ ಉಂಟಾಗಿ ಮಕ್ಕಳು ಸೇರಿದಂತೆ 11 ಮಂದಿ ಮೃತಪಟ್ಟಿದ್ದಾರೆ. ಇನ್ನು 11 ಮಂದಿ ಪ್ರಜ್ಞಾಹೀನರಾಗಿದ್ದಾರೆ. ಹಾನಿಗೆ ಒಳಗಾದ ಪ್ರದೇಶದಲ್ಲಿ ಜನರ ಓಡಾಟವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ದಿನ ಬೆಳಗಾದ್ರೆ ಅತ್ಯಾಚಾರ ಕೇಸ್ಗಳನ್ನ ನೋಡ್ತಲೇ ಇರ್ತೀವಿ. ಆದರೆ ಪಾಕಿಸ್ತಾನದಲ್ಲಿ ಶವಗಳ ಮೇಲೂ ಅತ್ಯಾಚಾರ ಆಗ್ತಿವೆಯಂತೆ. ಮಹಿಳೆಯರ ಮೃತದೇಹಗಳ ಮೇಲೆ ಆಗ್ತಿರೋ ಅತ್ಯಾಚಾರ ತಡೆಯೋಕೆ ಪಾಕಿಸ್ತಾನದಲ್ಲಿ ಪೋಷಕರು ಸಮಾಧಿಗಳಿಗೆ ಬೀಗ ಹಾಕ್ತಿದ್ದಾರೆ. 2011ರಲ್ಲಿ ಓರ್ವ ವ್ಯಕ್ತಿ 48 ಶವಗಳ ಮೇಲೆ ಅತ್ಯಾಚಾರ ಎಸಗಿದ್ದ. ಏರ್ಪೋರ್ಟ್ನಲ್ಲಿ ಕಳ್ಳ ಸಾಗಾಣೆ ಪ್ರಕರಣಗಳು ಕಾಮನ್. ಚಿನ್ನ, ಮದ್ಯ, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತರುವುದು ಕಾಮನ್. ಆದರೆ ಏರ್ಪೋರ್ಟ್ನಲ್ಲಿ ವಿವಿಧ ಜಾತಿಯ 22 ಹಾವುಗಳೊಂದಿಗೆ ಮಹಿಳೆಯೊಬ್ಬಳು ಸಿಕ್ಕಿಬಿದ್ದಿದ್ದಾಳೆ. ಏಪ್ರಿಲ್ 28ರಂದು ಕೌಲಾಲಂಪುರದಿಂದ ಆಗಮಿಸಿದ ಮಹಿಳೆಯ ಲಗೇಜ್ನಲ್ಲಿ ಊಸರವಳ್ಳಿಯೊಂದಿಗೆ 22 ಹಾವುಗಳು ಸಿಕ್ಕಿವೆ. ಇದು ಇವತ್ತಿನ ಸೂಪರ್ ಪ್ರೈಮ್ at 9. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.